ಹಾಗೆ ತದನಂತರ ರಮೇಶ್ ಎಸ್ ಟಿ ಪ್ರೆಸಿಡೆಂಟ್ ಅಧ್ಯಕ್ಷರು ಕರ್ನಾಟಕ ಮೀಡಿಯಾ ಕ್ಲಬ್, ನೀವು ಕೂಡ ಆಸನವನ್ನು ಸ್ವೀಕರಿಸಬೇಕು ಸರ್. ಇಷ್ಟೊತ್ತನಕ ಚಂದ್ರಶೇಖರ್ ಸರ್ ಹೇಳಿದ್ನ ಯಾರೆಲ್ಲ ಗಮನಿಸಿದ್ರಿ, ಎಷ್ಟೆಲ್ಲ ಆಲಿಸಿದ್ರಿ, ಏನೇನು ಇನ್ಫಾರ್ಮೇಷನ್ಸ್ ಕೊಟ್ಟರು ಅಲ್ವಾ ನಾವು ಅವರೆಲ್ಲರೂ ಕೂಡ. ಅವ್ರು ಹೇಳಿದ ಅಷ್ಟು ಇನ್ಫಾರ್ಮೇಷನ್ಸ್ ನನಗೆ ಸತ್ಯ ಅನ್ನಿಸ್ತು. ಯಾಕಂದರೆ ಫಸ್ಟ್ ಆಫ್ ಆಲ್ ಯಾರೋ ಒಬ್ಬರು ಹೇಳಿದ್ರು, 1 ತಿಂಗಳು ಮಗು 2 ತಿಂಗಳು ಮಕ್ಳಿಗೂ ಇವಾಗ ಏನಾದರೂ ಮಾಡಿಸ್ಬೇಕು ಅಥವಾ ಕಾನ್ಸಂಟ್ರೇಟ್ ಮಾಡಬೇಕು, ಮಕ್ಕಳು ನಮ್ಮ ಕಡೆ ಗಮನ ಸೆಳಿಬೇಕು ಅಂದರೆ ಮೊಬೈಲ್ ಇರಬೇಕು. ಮೊಬೈಲ್ ಇಲ್ಲದೆ ಯಾವ ಮಕ್ಕಳು ಕೂಡ ಊಟ ಮಾಡಲ್ಲ, ಮಲಗಲ್ಲ. ಎಷ್ಟು ಮೊಬೈಲಿಂದ ನಮ್ಗೆ ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಅಲ್ವಾ. ಸೊ ದಯವಿಟ್ಟು ಮಕ್ಕಳನ್ನು ಮೊಬೈಲಿಂದ ಸ್ವಲ್ಪ ದೂರ ಇಡಿ ಆದಷ್ಟು, ಬಿಕಾಸ್ ಅವ್ರ ಹೆಲ್ತ್ಗೂ ಕೂಡ ಒಳ್ಳೆಯದು. ಸರ್ ಇಷ್ಟೊತ್ತನಕ ಹೇಳಿದ್ರಲ್ವ ಫ್ಯಾಮಿಲಿ ಜೊತೆ ಟೈಮ್ ಕೊಡೋಣ ಅಂತ, ಹಾಗೆ ನಾವು ಕೂಡ ನಮ್ಮ ಮಕ್ಕಳ ಜೊತೆ ಬೆರೆಯೋಣ, ಅವ್ರದ್ದು ಏನಿದೆಯೋ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ತಿಳ್ಕೊಳ್ಳೋಣ, ಹಾಗೆ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅವ್ರಿಗೂ ಕೂಡ ತಿಳಿಸೋಣ ಅಲ್ವಾ. ಹಾಗೆ ಸರ್ 53 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇಟ್ ಈಸ್ ಅ ಗ್ರೇಟ್ ಜಾಬ್ ಅಂತ ಹೇಳ್ತೀನಿ. ಪ್ಲೀಸ್ ಗಿವ್ ಇಮ್ ಅ ಬಿಗ್ ರೌಂಡ್ ಅಪ್ಲಾಸ್ ಪ್ಲೀಸ್. 53 ವರ್ಷ ಸರ್ವಿಸ್ ಯಾರೇ ಮಾಡ್ತಾರೆ. ನಾವು 53 ವರ್ಷ ಬದುಕ್ತೀವೋ ಇಲ್ವೋ ಅದೇ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಕೂಡ. ನಾವು ಅವ್ರ ಥರ ಬದುಕಿ ಅವ್ರು ಇಷ್ಟು ಏಜ್ ಆದರೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಲ್ವಾ. ಅವರನ್ನು ನೋಡಿ ಕಲಿಯೋದು ಇನ್ನೂ ಕೂಡ ತುಂಬ ಇದೆ. ಸೊ ಅವ್ರು ಎಲ್ಲೂ ಕೂಡ ಫಂಕ್ಷನ್ಗಳಿಗೆ ಹೋಗಲ್ಲ. ನನಗೆ ರೋಗಿಗಳೇ ಬಂಧುಗಳು ಅಂತ ಹೇಳಿದ್ರು. ಯಾರು ಹೇಳ್ತಾರೆ ಈ ಮಾತನ್ನ? ನಾನು ಎಲ್ಲೂ ಕೂಡ ಕೇಳಿಲ್ಲ. ಸೊ ಹಾಗಾಗಿ ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಇಂಥ ವೈದ್ಯರು, ಇಂಥ ಸೈಕೆಟಿಸ್ಟ್ ನಮಗೆ ಎಲ್ಲಿ ಸಿಗ್ತಾರೆ ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಸರ್ನ ನಾವು ಥ್ಯಾಂಕ್ ಯು ಹೇಳೋಣ. ಹಾಗೆ ಸರಿಗಮಪ ಖ್ಯಾತಿಯ ಕನ್ನಡ ಸರಿಗಮಪ ಖ್ಯಾತಿಯ ರಮೇಶ್ ಲಮಾಣಿಯವರು ಕೂಡ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ತಾವು 1-2 ಹಾಡನ್ನು ಹಾಡಬೇಕು ಅಂತ ಕೇಳ್ಕೊಳ್ತೀವಿ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು, ಯಾರೆಲ್ಲ ನೋಡಿದ್ದೀರಾ ಇವರನ್ನು ಸರಿಗಮಪ, ಯಾರೆಲ್ಲ ನೋಡ್ತೀರಾ ಕೈ ಎತ್ತಿ ನೋಡೋಣ. ಕನ್ನಡದಲ್ಲಿ ಬರುತ್ತಲ್ವ ಸರಿಗಮಪ, ಯಾರೆಲ್ಲ ನೋಡ್ತೀರಾ? ಎಷ್ಟು ಜನಕ್ಕೆ ರಮೇಶ್ ಲಮಾಣಿಯವ್ರು ಗೊತ್ತಿದ್ದಾರೆ ನೋಡಿ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಂಡು ಅವರ ಕಂಠ ಸಿರಿಯಲ್ಲಿ 1-2 ಹಾಡುಗಳನ್ನು ಕೇಳೋಣ ಅಂತ ಅನಿಸುತ್ತೆ. ಹಾಡು ಹೇಳಿ ಸರ್, ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ ಸರ್. ದಯವಿಟ್ಟು 1-2 ಹಾಡು ಬರಲಿ.